ಕಾರ್ಯಕರ್ತೆ ಇವತ್ತು ದಿನಾಂಕ 28/9/2024 ಈ ಕೇಂದ್ರ ಸರ್ಕಾರ ವತಿಯಿಂದ ಪೋಷಣ್ ಮಾಸಾಚರಣೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದು ಕ್ಯಾಸಂಬಳ್ಳಿ ಮತ್ತು ಕಂಗಾಂಡಿ ಸರ್ಕಲ್ ಎರಡೂ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಮುಖ್ಯ ಉದ್ದೇಶ ಗರ್ಭಿಣಿ, ಬಾಣಂತಿ, ಕಿಶೋರಿ ಮಕ್ಕಳಲ್ಲಿ ರಕ್ತಹೀನತೆ ಮತ್ತು ಪೌಷ್ಟಿಕ ಸತ್ವ ಕಡಿಮೆಯಾಗುವುದರಿಂದ ಮಕ್ಕಳ ಮರಣ ಮತ್ತು ಗರ್ಭಿಣಿ ಬಾಣಂತಿ ಮರಣವನ್ನು ತಡೆಗಟ್ಟುವ ಉದ್ದೇಶವಾಗಿದೆ. ಯಾಕೆಂದರೆ ಈಗ ಯಾವ ಥರ ಊಟ ಮಾಡ್ತಾ ಇದೆ ಅಂದರೆ, ಹಳೆ ಕಾಲದಲ್ಲಿ ಅದು ಚೆನ್ನಾಗಿ ಬೆಳೆಯೋ ಪದ್ಧತಿ ಹೆಂಗಿರ್ತಾ ಇತ್ತು, ಶೇಖರಣೆ ಪದ್ಧತಿ ತುಂಬ ಚೆನ್ನಾಗಿರ್ತಾ ಇತ್ತು ಬೆಳೆಯೋ ವಿಧಾನದಲ್ಲಿ. ಈಗೆಲ್ಲ ನಮ್ಮ ಬೆಳೆಯೋ ಪದ್ಧತಿ ಏನಾಗಿದೆ ಅಂದರೆ ಎಲ್ಲ ಮೆಡಿಸನ್ನಿಂದ ಬೆಳೀತಾ ಇರೋದ್ರಿಂದ ಆ ಬೆಳೆಯೋ ಪದಾರ್ಥಗಳಲ್ಲಿ ನ್ಯೂಟ್ರಿಷನ್ ಕೊರತೆ ಇದೆ. ಆ ಕೊರತೆ ಇರೋ ಕಾರಣಕ್ಕೂ ಮನೆಗಳಲ್ಲಿ ತುಂಬ ಜನ ಪ್ರೊಸೆಸ್ ಫುಡ್ ಅಂದರೆ ಪ್ಯಾಕೆಟಿಂಗ್ ಫುಡ್ಗೆ ಅಭ್ಯಾಸವಾಗಿದ್ದು, ಈಗ ಅದರ ಬೆಲೆ ಅದರಿಂದ ಸುಮಾರು ಜನ ರಕ್ತಹೀನತೆ ಆಗ್ತಾಯಿದೆ. ಯಾಕಂದರೆ ಇವು ಪ್ಯಾಕೆಟಿಂಗ್ ಫುಡ್ಸಲ್ಲಿ ಎಲ್ಲ ಕೆಮಿಕಲ್ ಹಾಕಿ ಸ್ಟೋರ್ ಮಾಡಿರ್ತಾರೆ. ಕೆಲಸದ ಬ್ಯುಸಿಯಿಂದ ಎಲ್ಲ ಹೆಣ್ಮಕ್ಳು ಗರ್ಭಿಣಿ ಆಗಿರೋದು, ಬಾಣಂತಿ ಆಗಿರೋದು, ಕಿಶೋರಿಯರು ಆಗಿರ್ಬೋದು ಜಾಸ್ತಿ ಅಂಗಡಿ ಅಂದರೆ ಪ್ರೊಸೆಸ್ ಫುಡ್ಗೆ ಅಡಿಕ್ಟ್ ಆಗಿದೆ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರದ ವತಿಯಿಂದ ಈ ನಮ್ಮ ಮನೆಯಲ್ಲಿ ಇರುವ ಆಹಾರದಲ್ಲಿ ಆಹಾರ ಪದಾರ್ಥಗಳಾದ ಮೊಳಕೆ ಕಾಳು ಆಗಿರ್ಬೋದು, ತರಕಾರಿ, ಸೊಪ್ಪು ಮತ್ತು ಈ ಏನೇನಿದೆ ಗ್ರೀನ್ ಲೇಯರ್ಸ್ ಅಂದರೆ ವಿಟಮಿನ್ಸ್ ಮಿನರಲ್ಸ್ ಕೊರತೆ ಇರೋದ್ರ ಕಾರಣದಿಂದ ಯಾವ ಪದಾರ್ಥದಲ್ಲಿ ಯಾವ ವಿಟಮಿನ್ಸ್ ಮಿನರಲ್ಸ್ ಇರುತ್ತೋ ಅದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಗರ್ಭಿಣಿ, ಬಾಣಂತಿಯರು, ಕಿಶೋರಿಯರು ಯಾವ ರೀತಿ ಆಹಾರ ಸೇವನೆ ಮಾಡಿದ್ರೆ ಮಕ್ಕಳ ಒಳ್ಳೆಯ ಮಗುಗೆ ಜನ್ಮ ನೀಡ್ತಾರೆ. ಇವಾಗ ಕೆಲವರೆಲ್ಲನೂ ನುಗ್ಗೆ ಸೊಪ್ಪು ತಿನ್ನಬಾರ್ದು ಮತ್ತು ಪಪ್ಪಾಯ ತಿನ್ನಬಾರ್ದು, ಈ ಥರ ಎಲ್ಲ ಕೆಲವು ಪದಾರ್ಥ ತಿನ್ನಬಾರ್ದು ಅಂತ ತಿನ್ನಬೇಕು ಅನ್ನೋ ಉದ್ದೇಶದಿಂದ ಒಂದೊಂದು ತರಕಾರಿ, ಒಂದೊಂದು ವಿಟಮಿನ್ಸಲ್ಲಿ ಒಂದೊಂದು ರೀತಿಯ ವಿಶೇಷತೆಯನ್ನು ಇವತ್ತು ನಮ್ಮ ಕ್ಯಾಸಂಬಳ್ಳಿ ಸರ್ಕಲಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಹೆಲ್ಪರು, ಆಶಾ ಕಾರ್ಯಕರ್ತರು ಎಲ್ಲ ಈ ವಾರ್ಷಿಕ ಸಭೆಗೆ ಪೌಷ್ಟಿಕಾಹಾರ ಶಿಬಿರವನ್ನು ವಾರಕ್ಕೆ ಒಂದು ದಿನ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಪ್ರತಿ ತಿಂಗಳು ಆಚರಣೆಯನ್ನು ಮಾಡ್ತಿದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಕ್ಯಾಸಂಬಳ್ಳಿ ಸರ್ಕಲಲ್ಲಿ ಕಂಗಂಡಳ್ಳಿ ಮತ್ತು ಕ್ಯಾಸಂಬಳ್ಳಿ ಅವರಿಬ್ಬರು ಸೇರಿ ಇಲ್ಲಿ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಗರ್ಭಿಣಿಯರಿಗೂ ಮತ್ತು ಬಾಣಂತಿಯರಿಗೆ ಯಾವ ಪೋಷಕ ಯಾವ ಆಹಾರ ಕೊಟ್ಟರೆ ಇದು ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವು ಪ್ರತಿ ತಿಂಗಳು ಅವ್ರಿಗೂ ಹೇಳ್ತೀವಿ. ಗರ್ಭಿಣಿ ಅಂತ ಹೇಳಿದ ತಕ್ಷಣ ಅವರಿಗೆ ತಾಯಿ ಕಾರ್ಡ್ ಕೊಡಿಸೋ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಅವ್ರಿಗೆ ಒಂದು ತಾಯಿ ಕಾರ್ಡ್ ಕೊಡಬೇಕಂದ್ರೆ ಏನೇನೆಲ್ಲ ಅವ್ರು ಕೊಡಬೇಕು, ಫಸ್ಟು ಮದುವೆ ಆದಾಗ ಅವ್ರು ಇ ಸಿ ಅಂತ ನಾವು ಮಾಡ್ಕೊತೀವಿ. ಇ ಸಿ ಅಂದರೆ ಅವ್ರಿಗೆ ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಸ್ಬೇಕಂತ ನಾವು ಅವ್ರ ಜೊತೆಯಲ್ಲಿ ಇದ್ದು ಮಾಡಿಸ್ತೀವಿ. ಅಂಥವ್ರಿಗೆ ಒಂದು ತಾಯಿ ಕಾರ್ಡನ್ನು ನಾವು ಇಶ್ಯೂ ಮಾಡುತ್ತೀವಿ. ಪ್ರತಿ ತಿಂಗಳು ಚೆಕಪ್ ಕರ್ಕೊಂಡು ಹೋಗ್ತೀವಿ ಮತ್ತು 4 ಬಾರಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ, 4 ಚೆಕಪ್ಗಳನ್ನು ಮಾಡಿಸ್ತೀವಿ. ಪೌಷ್ಟಿಕಾಹಾರದ ಬಗ್ಗೆ ವಿಶೇಷವಾಗಿ ಪ್ರತಿ ತಿಂಗಳನ್ನು ಹಳ್ಳಿಗಳಲ್ಲಿ ನಾವು ಸಭೆಯನ್ನು ಮಾಡಿ ಈ ವಿಷಯವನ್ನು ತಿಳಿಸ್ತೀವಿ. ಅದರಾಗಿ ಇವತ್ತು ಈ ಕ್ಯಾಸಂಬಳ್ಳಿಯಲ್ಲಿ ಮಾತ್ರ ವಿಶೇಷವಾಗಿ ಮಾಸಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲಿ ಬಂದು ಕರೆದಿರೋರಿಗೆಲ್ಲರಿಗೂ ಹೇಳ್ತಾ ನಾನು ಭಾಷಣ ಮುಗಿಸ್ತೀನಿ. ದೊಡ್ಡಗಂಡ್ಲಹಳ್ಳಿ ಗ್ರಾಮ ಶ್ರೀ ನಾಗರತ್ನಮ್ಮ ಅಂಗನವಾಡಿ ಕಾರ್ಯಕರ್ತೆ ನಾನು. ಈ ಒಂದು ಸಮಾವೇಶದಲ್ಲಿ ಹೇಳುವುದೇನೆಂದರೆ 28/9/2024 ಪೋಷಣ್ ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಂಗಾನಹಳ್ಳಿ ವೃತ್ತ ಮತ್ತು ಕ್ಯಾಸಂಬಳ್ಳಿ ವೃತ್ತ ಎರಡು ವೃತ್ತದಿಂದ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಾವು ಯಾವ್ಯಾವ ಥರ ಟೈಮ್ ಟೇಬಲ್ ಕೊಟ್ಟಿದ್ರು ನಮಗೆ. ಮಕ್ಕಳನ್ನು ತೂಕ ಹಾಕೋದು, ಗರ್ಭಿಣಿ ಬಾಣಂತಿ ತೂಕ ಹಾಕೋದು, ಅದ್ರ ಬಗ್ಗೆ ಎಲ್ಲನೂ ನಾವು ನಮ್ಮ ಕೇಂದ್ರಗಳಲ್ಲಿ ಮಕ್ಕಳನ್ನು ತೂಕ ಹಾಕಿದ್ದೀವಿ, ಗರ್ಭಿಣಿ ಬಾಣಂತಿ ತೂಕ ಹಾಕಿದ್ದೀವಿ, ಅವರ ಎತ್ತರ ನೋಡಿದ್ದೀವಿ. ಇದ್ರ ಬಗ್ಗೆನೂ ದಿನಕ್ಕೊಂದೊಂದು ಪ್ರೋಗ್ರಾಮ್ ಮಾಡೋಕ್ಕೆ ಹೇಳಿದ್ರು, ನಾವೆಲ್ಲ ಮಾಡಿದ್ದೀವಿ. ಇವಾಗ ಎಲ್ಲರೂ ಸೇರಿಕೊಂಡು 2 ಸರ್ಕಲಿಂದನೂ ಸೇರಿಕೊಂಡು ಈ ಒಂದು ಪೋಷಣ್ ಮಾಸಾಚರಣೆಯನ್ನು
ಯಶಸ್ವಿಯಾಗಿ ಆಚರಣೆ ಮಾಡಬೇಕೆಂದು ಎಲ್ಲರೂ ಒಟ್ಟಿಗೆ ಸೇರಿ ಆಶಾ ಕಾರ್ಯಕರ್ತೆಯರು ಮತ್ತು ಕಂಗನಹಳ್ಳಿ ವೃತ್ತದ ಕಾರ್ಯಕರ್ತೆಯರು, ಕ್ಯಾಸಂಬಳ್ಳಿ ವೃತ್ತದ ಕಾರ್ಯಕರ್ತೆಯರು ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಎಲ್ಲರೂ ಸೇರಿ ಈ ಒಂದು ಪೋಷಣ್ ಮಾಸಾಚರಣೆಯನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಸರ್ಕಾರದ ಪರವಾಗಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದೇ ಸಲುವಾಗಿ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲೂ ಪೋಷಣ ಅಭಿಯಾನ ಮತ್ತು ಪೋಷಣ್ ಪಕ್ವಾಡ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಡೆಸೋದ್ರಿಂದ ಎಲ್ಲ ಫಲಾನುಭವಿಗಳಿಗೆ ಯಾವ ಥರ ಉಪಯೋಗಗಳು ಗೊತ್ತಾಗಬೇಕು ಅಂತ ಒಂದು ಉದ್ದೇಶದಿಂದ ಈ ಪೋಷಣ ಅಭಿಯಾನವನ್ನು ನಡೆಸಲಾಗುತ್ತೆ. ಮತ್ತು ಅದೇ ಥರವಾಗಿ ಅವು ಅಂದರೆ ಪ್ರತಿಯೊಂದು ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು ಎಲ್ಲ ಯುಕ್ತವಾದ ಆಹಾರಗಳನ್ನು ತಗೊಳ್ಳೋದ್ರಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಅಲ್ಲ, ಕಾರ್ಯಕರ್ತೆಯರಿಗೂ, ಆಶಾ ಕಾರ್ಯಕರ್ತರು ಅಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಇದರಿಂದ ಉಪಯೋಗಗಳು ಗೊತ್ತಾಗೋದ್ರಿಂದ ಪೋಷಣೆಹೀನರಾಗಬಾರ್ದು. ಗರ್ಭಿಣಿಯರು, ಮಕ್ಕಳು ಎಲ್ಲರಿಗೂ ಒಟ್ಟಾಗಿ ತಲುಪಬೇಕು ಅಂತ ಒಂದು ಕಾರಣದಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಗರ್ಭಿಣಿ ಬಾಣಂತಿಗೆ ಮತ್ತು ರಕ್ತಹೀನತೆ ಕಡಿಮೆ ಇರೋರಿಗೆ ಮತ್ತೆ ಇದು ಗರ್ಭಿಣಿ ಬಾಣಂತರಿಗೆ ಈ ಪೌಷ್ಟಿಕಾಂಶ ಕಡಿಮೆ ಇರೋದು ಅದೆಲ್ಲ ನಾವೊಂದು ಪ್ರೋಗ್ರಾಮ್ ತರ ಮಾಡಿ ಅವ್ರಿಗೆ ತಿಳುವಳಿಕೆ ಅರಿವು ಮೂಡಿಸ್ತಾ ಇದ್ದೀವಿ. ಆಲ್ರೆಡಿ ನಾವು ಅಂಗನವಾಡಿ ಕೇಂದ್ರಗಳು ತಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡಿದ್ದೀವಿ. ಇವಾಗ 30 ಈ ತಿಂಗಳಲ್ಲಿ ಮಾಡಬೇಕು, 30 ಲಾಸ್ಟ್ ಆಗುತ್ತೆ ಅಂತ ಈ 28ರಿಂದ ನಾವು ಹಮ್ಮಿಕೊಂಡಿದ್ದೀವಿ. 2 ಸರ್ಕಲ್ಲು ಕೇಸಂಬಳ್ಳಿ ಮತ್ತು ಕಂಗನಹಳ್ಳಿ 2 ಸರ್ಕಲ್ಲು ಸೇರಿ ಇಲ್ಲಿ ಒಂದು ಇದರಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಪ್ರೋಗ್ರಾಮನ್ನು ಆಚರಿಸಲು ನಾವೆಲ್ಲ ಒಟ್ಟು ವರ್ಕರ್ಸು, ಆಶಾ ವರ್ಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಎಲ್ಲ ಆಚರಿಸ್ತಾ ಇದ್ದೀವಿ. ಸೆಪ್ಟೆಂಬರ್ ತಿಂಗಳು 1ರಿಂದ 30ರ ತನಕ ಪೋಷಣ್ ಮಾಸಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಏರ್ಪಡಿಸಿರುತ್ತಾರೆ. ಇದರ ಪ್ರಕಾರ ನಾವು ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆ ಸಹಾಯಕಿಯರು ಸೇರಿ ಗ್ರಾಮದ ಗರ್ಭಿಣಿ ಬಾಣಂತಿಯರನ್ನು ಸೇರಿಸಿ ಹಾಗೂ ಅಪೌಷ್ಟಿಕ ಮಕ್ಕಳನ್ನು ಸೇರಿಸಿ ಅವರಿಗೆ ತಿಳುವಳಿಕೆಯ ಬಗ್ಗೆ ಅಂದರೆ ಅವರಿಗೆ ಪೋಷಕಾಂಶಗಳ ಕೊರತೆ ಇಲ್ಲದೆ ಸಮತೋಲನ ಆಹಾರವನ್ನು ಸೇವಿಸುವಂತೆ ಎಲ್ಲರಿಗೂ ತಿಳಿಸಿರುತ್ತೇವೆ. ಈ ರೀತಿ ಎಲ್ಲ ಕಾರ್ಯಕರ್ತೆಯರು ಮಾಡುತ್ತೇವೆ. ಈ ದಿನ 28ರಂದು ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಎಲ್ಲ ಕಂಗನಹಳ್ಳಿ ಕಾರ್ಯಕರ್ತೆಯರು, ಕ್ಯಾಸಂಬಳ್ಳಿ ಕಾರ್ಯಕರ್ತೆಯರು ಇಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿರುತ್ತೇವೆ.